ವಸೂಲಿಗೆ ಇಳಿದ್ರ ಮಂಡ್ಯ ಸಿಇಒ ಕೆಆರ್ ನಂದಿನಿ. ಹೌದು, ಪಿಡಿಒ ಅಧಿಕಾರಿಗಳ ಕೈಯಲ್ಲಿ ಹಫ್ತಾ ವಸೂಲಿ ಮಾಡಿಸುತ್ತಿದ್ದಾರೆ ಮಂಡ್ಯ ಸಿಇಒ. ಸಿಇಒಗೆ ಹಫ್ತಾ ಕೊಡಲು ಕೆಆರ್ಪೇಟೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಹಣ ವಸೂಲಿ ಮಾಡುತ್ತಿರುವ ಪಿಡಿಒ ರವಿ, ನರಸಿಂಹರಾಜು ಹಾಗೂ ಇನ್ನಿತರ ಸಿಬ್ಬಂದಿಗಳ ವಿಡಿಯೋ ಇದೀಗ ವೈರಲ್ ಆಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕು ಪಂಚಾಯಿತಿಯಲ್ಲಿ ಹೊಸ ವಿವಾದ ಸೃಷ್ಟಿಯಾಗಿದ್ದು, ಸಿಇಒ ನಂದಿನಿ ಮೇಡಂಗೆ ಹಣ ನೀಡಬೇಕೆಂದು ಪಿಡಿಒಗಳು ಮಾತನಾಡುತ್ತಿರುವಂತಹ ವಿಡಿಯೋ ದೃಶ್ಯಾವಳಿ ಹರಿದಾಡುತ್ತಿದ್ದು, ನಿಜಕ್ಕೂ ವಸೂಲಿ ನಡೆದಿದೆಯಾ ಎಂಬ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದು, ಈ ಸುದ್ದಿ ಚರ್ಚೆಗೆ ಗ್ರಾಸವಾಗಿದೆ. ಹಣ ವಸೂಲಿ ಮಾಡ್ತಾರೆ ಎನ್ನಲಾದವರಲ್ಲಿ ಪಿಡಿಒ ರವಿ ಹಾಗೂ ನರಸಿಂಹರಾಜು ಹೆಸರುಗಳು ಕೇಳಿ ಬಂದಿವೆ. ಈ ಇಬ್ಬರು ಅಧಿಕಾರಿಗಳು ಸಿಇಒಗೆ ಹಫ್ತಾ ಕೊಡಬೇಕೆಂದು ಹಣ ಕಲೆಕ್ಷನ್ ಮಾಡ್ತಿದ್ದಾರೆ ಎನ್ನುವ ವಿಡಿಯೋ ಒಂದು ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ತೆರೆದ ವೇದಿಕೆಯಲ್ಲೇ ಅಧಿಕಾರಿಗಳಿಂದ ಹಣ ವಸೂಲಿ. ಈ ರೀತಿಯ ವಿಡಿಯೋ ನೋಡಿದ ಜನರ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಉದ್ಭವ ಆಗಿದೆ. ಸಿಇಒ ಮೇಡಂ ಅವರೇ ಈ ಹಫ್ತಾ ಎತ್ತಲು ಹೇಳಿದ್ರ ಅಥವಾ ಅವರ ಹೆಸರಿನಲ್ಲಿ ಹಣ ಕಲೆಕ್ಷನ್ ನಡೀತಿದ್ಯಾ? ಮಂಡ್ಯ ಸಿಇಒ ಕೆಆರ್ ನಂದಿನಿ ಅವರ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಆಡಳಿತ ವಲಯದಲ್ಲಿ ದೊಡ್ಡ ಚರ್ಚೆಯಾಗಿದೆ. ಹಫ್ತಾ ವಸೂಲಿ ವಿಡಿಯೋದ ಸತ್ಯಾಸತ್ಯತೆ ಬಗ್ಗೆ ಈಗ ಎಲ್ಲರ ಗಮನ ಸಿಇಒ ಮೇಡಂ ಅವರ ಸ್ಪಷ್ಟೀಕರಣದತ್ತ ತಿರುಗಿದೆ. ಈ ವಿಡಿಯೋ ಸತ್ಯವೋ ಅಥವಾ ಸುಳ್ಳೋ ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಆದರೆ ಜಿಲ್ಲೆಯಲ್ಲಿ ಈಗ ಭಾರಿ ಕುತೂಹಲದ ವಾತಾವರಣ ನಿರ್ಮಾಣವಾಗಿರೋದಂತೂ ಸತ್ಯ. ಸರ್, ಇಲ್ಲಿ ಯಾರು 3 ಕೊಟ್ಟವರು ಯಾರು ಸರ್? ನನಗೆ ಗೊತ್ತಿಲ್ಲ. ಯಾರು ಯಾರು 3 ಕೊಟ್ಟಿದ್ದು? ಜಿಲ್ಲೆ ಕೊಟ್ಟರು ಯಾರು? ಇಲ್ಲಿ ನವೀನ್ ಬಳ್ಳೆಕೆರೆ ಸರ್, ಮಂಜುಗಡೆ, ಧರ್ಮೇಘಟ್ಟ, ಮುಂಜಿಗೆ, ಕಿಕ್ಕೆ ಮತ್ತು ಸೋಮನಹಳ್ಳಿ. ಎಷ್ಟಾಯ್ತು ಟೋಟಲಿ ನೋಡಿ? 35 ಸಾವಿರ. ಎಷ್ಟಿದೆ? ಆಯ್ತು ಓಕೆ ಗೊತ್ತಾಯ್ತು. ಈಗ ನೆಕ್ಸ್ಟ್ 2,000 ನಾನು ಕಿಕ್ಕೇರಿಯವ್ರು ಕೊಡ್ತೀನಿ ಅಂದರೆ ಕಿಕ್ಕೇರಿ 3 ಸಾವಿರ. ಅಲ್ಲಲ್ಲ, ಈಗ ಇನ್ನು 2,000 ಕೊಡ್ತೀನಿ ಅಂದರೆ 2,000 ಕೊಡ್ತೀನಿ. ಅಲ್ಲಲ್ಲ, ಈಗ 2,000 ಕೊಡಿಸ್ತೀನಿ ಅಂದರೆ ಹಾಕೊಂಡ್ಬಿಡಿ. ಈಗ ನಂದ್ರಲ್ಲಿ ಇದೆ ಅದು. ಇನ್ನು 2,000 ನಾನು ಕೊಡಬೇಕು. ಇದು 35 ಆಯ್ತಾ? ಈಗ ನೀವು 2,000 ಕಳಿಸ್ಬಿಡ್ಲಾ? ಆಯ್ತಪ್ಪ, ಬುಕಿಂಗ್ ಇರಲ್ಲ ನಾನು ಕೊಡ್ತೀನಿ. ಆಯ್ತು, ನಾನು ಬೆಳಿಗ್ಗೆ ನಾನು 5 ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬರ್ಬೇಕಾದ್ರೆ ನೀವು ಮಾಡ್ಕೊಂಡು ಅಲ್ಲಿ ಹೋಗಿ ಏನು ಸೋಮವಾರ ನಾನು ನಿನ್ನೆ ಹೋಗಿ ಅಕೌಂಟ್ ನಂಬರ್ ಮಾಡಿಸಿ ಬಂದಿದ್ದೇನೆ. ಹೋಗೋಣ ನಾಳೆ ಹೋಗಿ ಅರ್ಜೆಂಟಿಗೆ ಹೋಗಿ ಇಬ್ಬರು ಹೋಗಿ ಇದನ್ನು ತಗೊಂಡ್ಬಂದ್ಬಿಟ್ಟು ಸೋಮವಾರಲ್ಲಿ ಸಿಇಒಗೆ ಇದನ್ನು ಕೊಡ್ತಾರೆ. ಅದಕ್ಕೆ ಇರೋದು ಇಷ್ಟು. ಈಗ ನಾಳೆ ಅಲ್ಲಿ ಹೋಗ್ತೀವಲ್ಲ 2,000 ನಾನೇ ಡ್ರಾ ಮಾಡ್ಕೊಡ್ತೀನಿ ಬಿಡು. ನೀನು ಯಾಕೆ ತಲೆ ಕೆಡಿಸ್ಕೊಂತ? ಅದು ಬಂದೈತೆ ಅಂತ ತಿಳ್ಕೊ. ಅಲ್ಲ, ಇಲ್ಲಿ ಪೆಂಡಿಂಗ್ ಅಂತ ನನ್ನ ಹೆಸರಿನಲ್ಲಿ ಬರ್ದಿರೋ ಕಿಕ್ಕೇರಿ 2,000 ಬುಕಿಂಗ್ ಕೇರ್ 5 ಪೆಂಡಿಂಗ್. ಇದು ಬುಕಿಂಗ್ ಕೇರ್. ಹಲೋ, ಇದೇನು ಇದು? ಹಲೋ, ಯಾರು? ಎಷ್ಟಿದೆ? ನೀವ್ಯಾರು? ಶಿಸ್ತು 30 ತಡ್ರಿ, ಮಾಡ್ತೀನಿ ತಡ್ರಿ, ಗೊತ್ತಾಯ್ತಂತ. ನಾನ್ಗಳ ಲೇಡೀಸ್ ಗ್ರೂಪ್ ಅಂತ ಸುವರ್ಣ ಬರಲಿಲ್ವಾ? ಕೊಟ್ಟಿದ್ದಾರ? ಮಾಡ್ರಿ. ಹ್ಞೂ, 23 ಇಲ್ಲೇ ಮಾಡ್ತೀನಿ ತಡ್ರಿ. ಇಲ್ಲಿ 7 ನನ್ನದಿದೆ. 7 ನಿಮ್ದಿದೆ ಮತ್ತು 2 ಓಕೆ.
ಇನ್ನು ಅಗ್ರಬಜೆ ಅವ್ರಿಗೆ ಬರಲ್ಲ. ಅಗ್ರಬಜೆ ಈಗ ನಾನು ಯಾರು ಕಳಿಸ್ಬಿಡ್ತೀನಿ ಕ್ಲಿಯರ್ ಆಗಿ ಕ್ಯಾಶ್ ಕೊಡ್ತೀನಿ ಕೊಡಿ ಸರ್ ಬಲ್ಲೆನಳ್ಳಿ ಸರ್ ಮಾಡಲ್ಲ ಅಲ್ಲ ಕ್ಯಾಶ್ ಕೊಡ್ತೀನಿ ಬೆಳಿಗ್ಗೆ ಬೆಳಿಗ್ಗೆ ಕೊಡ್ತೀನಿ ಅಂತ ಇದು ಆಗಿತ್ತು ಅಂತಂದ್ರೆ ಕೊಡ್ತೀನಿ. ಸರ್ ಆಯ್ತು ಸರ್ ಅದು ನಾನು ಹೇಳ್ತೀನಿ ಅದು ಏನು ಮಾಡ್ಬೇಕಂತ. ಅವ್ರು ಬಂದಿದ್ದಾರೆ ಸರ್ ಹಾಂ ನೋಡಿ ಫೋನ್ ಯೂಸ್ ಮಾಡಕ್ಕಲ್ಲ ನೀವು. ಚಾರ್ಜು ಸರಿ ಸರಿ ಓಕೆ ಸರ್ ಆಯ್ತು. ಮರ್ತೋಯ್ತು. ಹ್ಞೂ ನಿಮಗೆ ಬಂದು 15 ಆಯ್ತು. ಇದು ಮಾಡ್ಬಿಡಿ 33 ಬಂದೈತೆ. ಈಗ ಸರಿ ಸರ್ 33 ಬರ್ತದೆ ಸೆಲೆಕ್ಟ್ ಮೇಡಮ್ 10,000 ಆಯ್ತು.